ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ. ಮಹಿಳಾ ಆಯೋಗ ಗೃಹ ಸಚಿವ ಸಿಎಂಗೆ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ. ಲೈಂಗಿಕ ದೌರ್ಜನ್ಯ ಎಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಸಂತ್ರಸ್ತೆ ಆರೋಪ ಮಾಡುತ್ತಿರೋದು. ಬೆಂಗಳೂರಿನ ಸಂತ್ರಸ್ತ ಮಹಿಳೆಯಿಂದ ಸ್ವಾಮೀಜಿ ವಿರುದ್ಧ ದೂರು ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯ ಎಸಗಿ ಸ್ವಾಮೀಜಿ ವಿಡಿಯೋ ಮಾಡಿದ್ದಾರೆ. ನನ್ನ ಮೈಕೈ ಮುಟ್ಟಿ ಸ್ವಾಮೀಜಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ. ಬೆತ್ತಲೆಯಾಗಿ ವಿಡಿಯೋ ಕಾಲ್ ಮಾಡುವಂತೆ ಸ್ವಾಮೀಜಿ ಒತ್ತಡ ಹಾಕಿದ್ರು. ಬೆತ್ತಲೆ ವಿಡಿಯೋ ಮಾಡಲಿಲ್ಲ ಅಂದ್ರೆ ವಿಡಿಯೋ ಲೀಕ್ ಮಾಡೋದಾಗಿ ಬೆದರಿಕೆ ಹಾಕಿದ್ರು ಅಂತ ಸಂತ್ರಸ್ತ ಮಹಿಳೆ ದೂರು ಕೊಟ್ಟಿರೋದು. ಸ್ವಾಮೀಜಿಯ ವಿರುದ್ಧ ಮಹಿಳೆ ಆರೋಪ ಮಾಡಿದ್ದಾಳೆ. ಜೊತೆಗೆ ಮಹಿಳಾ ಆಯೋಗ ಗೃಹ ಸಚಿವರು ಸಿಎಂಗೆ ಸಂತ್ರಸ್ತೆ ದೂರು ಕೊಟ್ಟಿದ್ದಾಳೆ. ಜಯಮೃತ್ಯುಂಜಯ ಸ್ವಾಮೀಜಿಯ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ. ಲೈಂಗಿಕ ದೌರ್ಜನ್ಯ ಎಸಗಿ ವಿಡಿಯೋ ಮಾಡಿಕೊಂಡು ಆ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ ನನ್ನ ಅಂತ ಸಂತ್ರಸ್ತೆ ದೂರು ಕೊಟ್ಟಿರೋದು. ಬೆಂಗಳೂರಿನ ಸಂತ್ರಸ್ತ ಮಹಿಳೆ ಸ್ವಾಮೀಜಿ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. ಲೈಂಗಿಕ ದೌರ್ಜನ್ಯ ಎಸಗಿ ಸ್ವಾಮೀಜಿ ವಿಡಿಯೋ ಮಾಡಿದ್ದಾರೆ. ಮೈ ಕೈ ಮುಟ್ಟಿ ಸ್ವಾಮೀಜಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ. ಹೀಗಂತ ಸಂತ್ರಸ್ತ ಮಹಿಳೆ ದೂರು ಕೊಟ್ಟಿದ್ದಾಳೆ. ನಿನ್ನೆ ಸಂಜೆ ಸಂತ್ರಸ್ತ ಮಹಿಳೆ ಆಯೋಗಕ್ಕೆ ದೂರು ನೀಡಿದ್ದಾರೆ. ಸಂತ್ರಸ್ತೆ ಮಹಿಳೆ ಏನಿದ್ದಾಳೆ ಆಕೆ ಆಯೋಗಕ್ಕೆ ದೂರು ಕೊಟ್ಟಿದ್ದಾಳೆ. ಕಾನೂನಿನ ಮುಂದೆ ಸ್ವಾಮೀಜಿ ಯಾರೇ ಆಗಲಿ ದೊಡ್ಡವರಲ್ಲ. ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಮಹಿಳಾ ಆಯೋಗಕ್ಕೆ ಸಂತ್ರಸ್ತೆ ದೂರು ಕೊಟ್ಟಿರೋದು. ವರದಿಯನ್ನ ಆಧರಿಸಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದಂತ ಆರೋಪ ಕೇಳಿಬಂದಿದೆ ಸ್ವಾಮೀಜಿ ಮೇಲೆ. ಹೆಣ್ಮಗಳು ಕೊಟ್ಟಿದ್ದಾಳೆ. ಆಮೇಲೆ ಅವರು ಬಂದು ಈ ನಮ್ಮ ಬಾಗಲಕೋಟೆಯ ಬಸವ ಮೃತ್ಯುಂಜಯ ಸ್ವಾಮಿ ಅವರ ಆ ಸ್ವಾಮಿ ಹೆಸರು. ಸೊ ಆ ತಾಯಿಯನ್ನು ಲೈಂಗಿಕವಾಗಿ ದೌರ್ಜನ್ಯ ಮಾಡಿ ಆ ಖಾಸಗಿ ವಿಡಿಯೋಗಳನ್ನೆಲ್ಲ ಇಟ್ಕೊಂಡು ನೀನೇನಾದರೂ ನಮಗೆ ಸಹಕಾರ ಕೊಡಲಿಲ್ಲ ಅಂತಂದರೆ ಇದನ್ನೆಲ್ಲ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತೀನಿ ಅಂಥೇಳಿ ಆ ತಾಯಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಆ ಸ್ವಾಮೀಜಿ ಅಂಥೇಳಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಅದನ್ನು DCP ಅವ್ರಿಗೆ ಲೆಟ್ರನ್ನ ಕಳಿಸಿದ್ದೀನಿ. DCP ಅವ್ರ ಜೊತೆನೂ ಮಾತಾಡಿದ್ದೀನಿ. ನಮಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಮೇಡಮ್, ನಾನು ಇದನ್ನೆಲ್ಲ ಪರಿಶೀಲನೆ ಮಾಡಿ ನಿಮಗೆ ವರದಿಯನ್ನು ಕೊಡ್ತೀನಿ ಅಂತ DCP ಅವರು ಸಹ ಹೇಳಿದ್ದಾರೆ. ಅವ್ರು ನನ್ನನ್ನು ಭೇಟಿ ಆಗಲಿಲ್ಲ. ಆಮೇಲೆ ಕೊಟ್ಟು ಕಳಿಸಿದ್ದಾರೆ. ಆ್ಯಕ್ಚುಲಿ ಅವ್ರು ಇಂಡಿವಿಜುವಲ್. ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ. ಮೃತ್ಯುಂಜಯ ಸ್ವಾಮೀಜಿಯಿಂದಲೂ ಸಂತ್ರಸ್ತೆ ವಿರುದ್ಧ ಪ್ರತಿ ದೂರು ದಾಖಲಾಗಿದೆ. ವಿಜಯಪುರ ಗ್ರಾಮೀಣ ಠಾಣೆಯಲ್ಲಿ ಸಂತ್ರಸ್ತೆ ವಿರುದ್ಧ ಸ್ವಾಮೀಜಿ ದೂರು ದಾಖಲಿಸಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿಯ ದೂರನ್ನ ಆಧರಿಸಿ FIR ದಾಖಲಾಗಿದೆ. ಮಹಿಳೆಯೊಬ್ಬರು ಅನಾಥಾಶ್ರಮ ನಡೆಸೋದಾಗಿ ಪರಿಚಯಿಸಿಕೊಂಡಿದ್ರು. ಪರಿಚಯ ಆದ ನಂತರ ನನಗೆ ಹಣಕಾಸಿನ ನೆರವು ಕೇಳಿದ್ರು. ಹಣಕ್ಕಾಗಿ ಆ ಮಹಿಳೆ ನನ್ನನ್ನು ಪೀಡಿಸ್ತಾ ಇದ್ರು ಅಂತ ಸ್ವಾಮೀಜಿ ದೂರು ಕೊಟ್ಟಿದ್ದಾರೆ. ರಾಜಕೀಯ ವ್ಯಕ್ತಿಗಳ ಪ್ರಚೋದನೆಯಿಂದ ನನ್ನ ತೇಜೋವಧೆ ಆಗ್ತಾ ಇದೆ. ಹಣ ಕೊಡದೇ ಇದ್ದಾಗ ಇಲ್ಲ ಸಲ್ಲದ ಆರೋಪ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಾಳೆ. ನಾನು ಮಠಕ್ಕೆ ಬರೋವಾಗ ನನ್ನ ಕಾರನ್ನ ಅಡ್ಡಗಟ್ಟಿ ಹಣಕ್ಕೋಸ್ಕರ ಬೇಡಿಕೆ ಇಟ್ಟಿದ್ಲು. ಹಣ ಕೊಟ್ಟಿಲ್ಲ ಅಂತ ನನ್ನ ಮೇಲೆ ಮಹಿಳೆ ಹಲ್ಲೆ ಮಾಡಿದ್ಲು. ಮಹಿಳೆ ಸೇರಿ ಖಾಸಗಿ ವಾಹಿನಿ ಸಿಬ್ಬಂದಿ ವಿರುದ್ಧವೂ FIR ದಾಖಲಾಗಿದೆ. ಜಯಮೃತ್ಯುಂಜಯ ಸ್ವಾಮೀಜಿಯ ವಿರುದ್ಧ ಕೇಸ್. ಕಾಶಪ್ಪನವರ್ ವಾಗ್ದಾಳಿ ನಡೆಸಿದ್ದಾರೆ. ಅವನು ಸ್ವಾಮೀಜಿ ಅನ್ನೋದನ್ನೇ ನಾವು ಮರ್ತಿದ್ದೀವಿ, ಅವನೊಬ್ಬ ಅಯೋಗ್ಯ ಅಂತ ವಿಜಯಾನಂದ ಕಾಶಪ್ಪನವರ್ ವಾಗ್ದಾಳಿ ನಡೆಸಿದ್ದಾರೆ. ಈ ಪ್ರಕರಣಗಳ ಬಗ್ಗೆ ಕೇಳಲ್ಪಟ್ಟಿದ್ದೆ, ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಇದೊಂದೇ ಅಲ್ಲ, ಅಕ್ರಮ ಆಸ್ತಿ ಸೇರಿದಂತೆ ಹಲವು ಘಟನೆಗಳಿದೆ. ಬಾಗಲಕೋಟೆಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಮಾಡಿದ್ದನ್ನ ಅವರೇ ಉಣ್ತಾ ಇದ್ದಾರೆ, ನಾವು ಹೊಣೆಗಾರರಲ್ಲ ಅಂತ ಕಾಶಪ್ಪನವರು ಹೇಳಿಕೆ ಕೊಟ್ಟಿರೋದು. ಈ ಪ್ರಕರಣವನ್ನು ನಾನು ಕೇಳಪಟ್ಟಿದ್ದೆ. ಅದು ಈ ಮಟ್ಟಕ್ಕೆ ಮುಟ್ಟುತ್ತೆ ಅನ್ನೋದು ನನಗೂ ಕೂಡ ವಿಚಾರ ಇದ್ದಿದ್ದಿಲ್ಲ. ಆದರೆ ನಮಗೆ ಆಂತರಿಕವಾಗಿ ಅವರ ವಿಚಾರಧಾರೆಗಳು, ಅವರು ನುಡಿ ತಪ್ಪಿದ್ದಕ್ಕೆ ನಾವು ಪೀಠದಿಂದ ಅವರನ್ನು ಉಚ್ಚಾಟನೆ ಮಾಡಿದ್ವಿ. ಆ ಒಂದು ಕಾರಣ ಇವತ್ತು ಬಹಿರಂಗವಾಗಿ ಅದು ಜನರ ಮಧ್ಯೆ ಬರ್ತಾ ಇದೆ. ಯಾಕಂದರೆ ಈ ಘಟನೆಗಳು ಹಲವಾರು ಘಟನೆಗಳದಾವೆ. ಒಂದಲ್ಲ, ಅಕ್ರಮ ಆಸ್ತಿ ಹೊಂದಿದ್ದಿರ್ಬೋದು, ಅಕ್ರಮ ಸಂಬಂಧಗಳನ್ನು ಹೊಂದಿದ್ದಿರ್ಬೋದು, ಒಂದಲ್ಲ ಈ ಭಾಳ ಘಟನೆಗಳು.
ನಮ್ಗೆ ಅದಕ್ಕೆ ಗೊತ್ತಿತ್ತು ನಮ್ಮ ಹಿರಿಯರಿಗೆ, ನಮ್ಮ ಸಮಾಜದ ಮುಖಂಡರಿಗೆ. ಅದನ್ನು ಯಾಕೆ ನಾವು ಜನರ ಮುಂದೆ ಬಿಚ್ಚಿಟ್ಟು ನಮ್ಮ ಮರ್ಯಾದೆ ನಾವು ತಕ್ಕೋಬೇಕು ಅನ್ನೋದಕ್ಕೆ ನಾವು ಸುಮ್ಮನೆ ಇದ್ವಿ. ಅದು ತಾನಾಗೆ ಬರ್ತಾ ಇದೆ. ಅದಕ್ಕೆ ಯಾರು ನಾವು ಹೊಣೆಗಾರರಲ್ಲ. ಅವ್ರು ಮಾಡಿದ್ದನ್ನು ಅವ್ರು ಉಣ್ತಾ ಇದ್ದಾರೆ. ಯಾರು ಮಾಡ್ತಾರೋ ಅವ್ರು ಉಣ್ಬೇಕಲ್ಲ. ಅದಕ್ಕೆ ಇವ್ರ ನಾಯಕರು, ನಮ್ಮ ಸ್ವಾಮೀಜಿ ನಮ್ಮವರು, ನಮ್ಮ ಜೊತೆಗಿದ್ದಾರೆ, ನಮ್ಮ ಹಂಗ ಅಂತೇಳಿ ಇವರೇನೋ ಮಾಡಕ್ಕೆ ಹೊಂಟಿದ್ರಲ್ಲ, ಅವ್ರು ಉತ್ತರ ಕೊಡಲಿ. ಅಗ್ರಗಣ್ಯ ನಾಯಕರಿದಾರಲ್ಲ, ಮಿಸ್ಟರ್ ಬಸವನಗೌಡ ಪಾಟೀಲ್ ಸ್ವಯಂ ಘೋಷಿತ ಹುಲಿ, ಸ್ವಯಂ ಘೋಷಿತ ಮುಖ್ಯಮಂತ್ರಿ, ಇಲ್ಲಬೋದನ 3 CC AC ಅವನು ಹೇಳಿದ್ನಲ್ಲ, ನಮ್ಮ ಸ್ವಾಮಿಗಳು ಹಂಗೆ ನಿನ್ನೆ ಭಾಷಣ ಮಾಡ್ತಾನೆ, ಇವ್ರಿಗೆ ಬ್ಯಾಗ ಓಟ್ ಹಾಕ್ಬೇಡ್ರಿ, ಓಟ್ ಕೇಳಬೇಡ್ರಿ, ನಮ್ಮ ಚಲಂತಿ ಮೋಟ್ರ್ ಬರೋಬ್ಬರಿ ಮಾಡ್ತಾರ ಅಂತ ಹೇಳ್ತಾನೆ. ಒಂದು ಸಮುದಾಯದ ವಿರುದ್ಧ ಇವ ಅಂತಾನಲ್ಲ, ಅಲ್ಲಿ ಆ ಸಮುದಾಯ ಇಲ್ಲ ಏನು ಟೂರ್ ಬ್ಯಾ ಅಂತಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.